ಕೆಎಂಎಫ್ ನೌಕರರ ಸಂಘ ಮುಷ್ಕರವನ್ನ ಮುಂದೂಡಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಳೆ ಹಾಲು ಮೊಸರು ಪೂರೈಕೆಯಲ್ಲಿ ವ್ಯತ್ಯಯ ಇರೋದಿಲ್ಲ. ಫೆಬ್ರವರಿ 7ರವರೆಗೆ ಗಡುವನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ 7ನೇ ವೇತನ ಆಯೋಗದ ಪ್ರಕಾರ ವೇತನಕ್ಕೆ ಬೇಡಿಕೆಯನ್ನ ಇಟ್ಟುಕೊಂಡು ಅದನ್ನು ಈಡೇರಿಕೆಗೆ 3 ದಿನ ಸಮಯಾವಕಾಶವನ್ನ ಕೆಎಂಎಫ್ ಆಡಳಿತ ಮಂಡಳಿ ಕೇಳಿದೆ. ಸೊ ಹಾಗಾಗಿ 7 ದಿನಗಳ ಕಾಲಾವಕಾಶವನ್ನ ಕೊಟ್ಟಂತ ಕೆಎಂಎಫ್ ಅಧಿಕಾರಿಗಳ ಸಂಘ ನಾಳೆ ಹಾಲು ಮೊಸರಲ್ಲಿ ಅದರ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಇರೋದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ವೀರೇಶ್, ನಾಳೆ ಹಾಲು ಮೊಸರು ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ ಅಂತಿತ್ತು, ಮುಷ್ಕರ ಕೈಗೊಳ್ತಾರೆ ಅಂತಿತ್ತು. ಈಗ 7 ದಿನಗಳ ಕಾಲ ಅವಕಾಶವನ್ನ ಕೊಟ್ಟಿದ್ದಾರೆ. ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ ಬಾಬು, ಎಲ್ಲೇ ಒಂದ್ ಕಡೆ ಗೊಂದಲ ಇತ್ತು ಜನಸಾಮಾನ್ಯರಿಗೆ. ಯಾಕಂದ್ರೆ ದಿನಬಳಕೆ ವಸ್ತುಗಳಂದ್ರೆ ಅದು ಹಾಲು ಮೊಸರು ಬೆಳಗ್ಗೆ ಅಂದ್ರೆ ಬೇಕಾಗುತ್ತೆ. ಹೀಗಾಗಿ ಒಂದ್ ಕಡೆ ನೌಕರರು ಸಹ ಬೆಳಗ್ಗೆ ನಾವು ಮುಷ್ಕರ ಮಾಡ್ತೀವಿ ನಾಳೆ ಅಂತ ಒಂದ್ ಕಡೆ ಒತ್ತಾಯ ಆಕ್ರೋಶ ಹೊರಹಾಕಿದ್ರು ಕೆಎಂಎಫ್ ವಿರುದ್ಧ. ಇದೀಗ ಕೆಎಂಎಫ್ ಎಂಡಿ ಜೊತೆ ಸಭೆ ಆಗಿದೆ. ಸಭೆಯಲ್ಲಿ ಸಹ ಒಂದ್ ಕಡೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಒಂದ್ ಕಡೆ ಕೆಎಂಎಫ್ ಎಂಡಿ 3 ದಿನ ಒಂದು ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು. 3 ದಿನ ಬೇಡ 7 ದಿನ ತಗೊಳ್ಳಿ, ನಮಗೆ 7ನೇ ವೇತನ ಆಯೋಗ ಆಗ್ಲೇಬೇಕಂತ ಅಧಿಕಾರಿಗಳು ಪಟ್ಟು ಹಿಡಿದ್ದಾರೆ, ನೌಕರು ಪಟ್ಟು ಹಿಡಿದ್ದಾರೆ. ಹೀಗಾಗಿ 7 ದಿನ ನಂತರ ಮತ್ತೆ ಏನಾಗುತ್ತೆ ಗೊತ್ತಿಲ್ಲ. ಅಷ್ಟರ ಒಳಗೆ ಏನಾದ್ರೂ 7ನೇ ವೇತನ ಆಯೋಗ ಈಗ ಕೆಎಂಎಫ್ ಆಡಳಿತ ಮಂಡಳಿ ಅಷ್ಟು ಅಂದ್ರೆ ನೌಕರು ಯಾವ ರೀತಿ ಪ್ರತಿಭಟನೆ ಮಾಡಲ್ಲ. ಬಟ್ ನಾಳೆ ಎಂದಿನಂತೆ ಹಾಲು ಮೊಸರು ಸಿಗಲಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ತಾತ್ಕಾಲಿಕವಾಗಿ ರೈತರ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಹೋರಾಟವನ್ನು ಮುಂದೂಡಿ ದಿನಾಂಕ ಫೆಬ್ರವರಿ 1ರಿಂದ ನಂದಿನಿ ಉತ್ಪನ್ನಗಳ ಸರಬರಾಜಿನಲ್ಲಿ ಹಾಗೂ ಹಾಲು ಖರೀದಿಯಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಎಂದಿನಂತೆ ಸರಬರಾಜು ಇರುತ್ತದೆ ಎಂದು ಮಾಧ್ಯಮದ ಗಮನಕ್ಕೆ ತರಲಾಗುತ್ತಿದೆ. ಒಂದು ತಾತ್ಕಾಲಿಕವಾಗಿ ರೈತರ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಹೋರಾಟವನ್ನು ಮುಂದೂಡಿ ದಿನಾಂಕ ಫೆಬ್ರವರಿ 1ರಿಂದ ನಂದಿನಿ ಉತ್ಪನ್ನಗಳ ಸರಬರಾಜಿನಲ್ಲಿ ಹಾಗೂ ಹಾಲು ಖರೀದಿಯಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಎಂದಿನಂತೆ ಸರಬರಾಜು ಇರುತ್ತದೆ ಎಂದು ಮಾಧ್ಯಮದ ಗಮನಕ್ಕೆ ತರಲಾಗುತ್ತಿದೆ. ಒಂದು ತಾತ್ಕಾಲಿಕವಾಗಿ ರೈತರ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಹೋರಾಟವನ್ನು ಮುಂದೂಡಿ ದಿನಾಂಕ ಫೆಬ್ರವರಿ 1ರಿಂದ ನಂದಿನಿ ಉತ್ಪನ್ನಗಳ ಸರಬರಾಜಿನಲ್ಲಿ ಹಾಗೂ ಹಾಲು ಖರೀದಿಯಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಎಂದಿನಂತೆ ಸರಬರಾಜು ಇರುತ್ತದೆ ಎಂದು ಮಾಧ್ಯಮದ ಗಮನಕ್ಕೆ ತರಲಾಗುತ್ತಿದೆ. ಒಂದು ತಾತ್ಕಾಲಿಕವಾಗಿ ರೈತರ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಹೋರಾಟವನ್ನು ಮುಂದೂಡಿ ದಿನಾಂಕ ಕೆಎಂಎಫ್ ನೌಕರರ ಸಂಘ ಮುಷ್ಕರವನ್ನ ಮುಂದೂಡಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಳೆ ಹಾಲು ಮೊಸರು ಪೂರೈಕೆಯಲ್ಲಿ ವ್ಯತ್ಯಯ ಇರೋದಿಲ್ಲ. ಫೆಬ್ರವರಿ 7ರವರೆಗೆ ಗಡುವನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ 7ನೇ ವೇತನ ಆಯೋಗದ ಪ್ರಕಾರ ವೇತನಕ್ಕೆ ಬೇಡಿಕೆಯನ್ನ ಇಟ್ಟುಕೊಂಡು ಅದನ್ನು ಈಡೇರಿಕೆಗೆ 3 ದಿನ ಸಮಯಾವಕಾಶವನ್ನ ಕೆಎಂಎಫ್ ಆಡಳಿತ ಮಂಡಳಿ ಕೇಳಿದೆ. ಸೊ ಹಾಗಾಗಿ 7 ದಿನಗಳ ಕಾಲಾವಕಾಶವನ್ನ ಕೊಟ್ಟಂತ ಕೆಎಂಎಫ್ ಅಧಿಕಾರಿಗಳ ಸಂಘ ನಾಳೆ ಹಾಲು ಮೊಸರಲ್ಲಿ ಅದರ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಇರೋದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ವೀರೇಶ್, ನಾಳೆ ಹಾಲು ಮೊಸರು ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ ಅಂತಿತ್ತು, ಮುಷ್ಕರ ಕೈಗೊಳ್ತಾರೆ ಅಂತಿತ್ತು. ಈಗ 7 ದಿನಗಳ ಕಾಲ ಅವಕಾಶವನ್ನ ಕೊಟ್ಟಿದ್ದಾರೆ. ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ ಬಾಬು, ಎಲ್ಲೇ ಒಂದ್ ಕಡೆ ಗೊಂದಲ ಇತ್ತು ಜನಸಾಮಾನ್ಯರಿಗೆ. ಯಾಕಂದ್ರೆ ದಿನಬಳಕೆ ವಸ್ತುಗಳಂದ್ರೆ ಅದು ಹಾಲು ಮೊಸರು ಬೆಳಗ್ಗೆ ಅಂದ್ರೆ ಬೇಕಾಗುತ್ತೆ. ಹೀಗಾಗಿ ಒಂದ್ ಕಡೆ ನೌಕರರು ಸಹ ಬೆಳಗ್ಗೆ ನಾವು ಮುಷ್ಕರ ಮಾಡ್ತೀವಿ ನಾಳೆ ಅಂತ ಒಂದ್ ಕಡೆ ಒತ್ತಾಯ ಆಕ್ರೋಶ ಹೊರಹಾಕಿದ್ರು ಕೆಎಂಎಫ್ ವಿರುದ್ಧ. ಇದೀಗ ಕೆಎಂಎಫ್ ಎಂಡಿ ಜೊತೆ ಸಭೆ ಆಗಿದೆ. ಸಭೆಯಲ್ಲಿ ಸಹ ಒಂದ್ ಕಡೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಒಂದ್ ಕಡೆ ಕೆಎಂಎಫ್ ಎಂಡಿ 3 ದಿನ ಒಂದು ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು. 3 ದಿನ ಬೇಡ 7 ದಿನ ತಗೊಳ್ಳಿ, ನಮಗೆ 7ನೇ ವೇತನ ಆಯೋಗ ಆಗ್ಲೇಬೇಕಂತ ಅಧಿಕಾರಿಗಳು ಪಟ್ಟು ಹಿಡಿದ್ದಾರೆ, ನೌಕರು ಪಟ್ಟು ಹಿಡಿದ್ದಾರೆ. ಹೀಗಾಗಿ 7 ದಿನ ನಂತರ ಮತ್ತೆ ಏನಾಗುತ್ತೆ ಗೊತ್ತಿಲ್ಲ. ಅಷ್ಟರ ಒಳಗೆ ಏನಾದ್ರೂ 7ನೇ ವೇತನ ಆಯೋಗ ಈಗ ಕೆಎಂಎಫ್ ಆಡಳಿತ ಮಂಡಳಿ ಅಷ್ಟು ಅಂದ್ರೆ ನೌಕರು ಯಾವ ರೀತಿ ಪ್ರತಿಭಟನೆ ಮಾಡಲ್ಲ. ಬಟ್ ನಾಳೆ ಎಂದಿನಂತೆ ಹಾಲು ಮೊಸರು ಸಿಗಲಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ತಾತ್ಕಾಲಿಕವಾಗಿ ರೈತರ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಹೋರಾಟವನ್ನು ಮುಂದೂಡಿ ದಿನಾಂಕ ಫೆಬ್ರವರಿ 1ರಿಂದ ನಂದಿನಿ ಉತ್ಪನ್ನಗಳ ಸರಬರಾಜಿನಲ್ಲಿ ಹಾಗೂ ಹಾಲು ಖರೀದಿಯಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಎಂದಿನಂತೆ ಸರಬರಾಜು ಇರುತ್ತದೆ ಎಂದು ಮಾಧ್ಯಮದ ಗಮನಕ್ಕೆ ತರಲಾಗುತ್ತಿದೆ. ಒಂದು ತಾತ್ಕಾಲಿಕವಾಗಿ
ರೈತರ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಹೋರಾಟವನ್ನು ಮುಂದೂಡಿ ದಿನಾಂಕ ಫೆಬ್ರವರಿ 1ರಿಂದ ನಂದಿನಿ ಉತ್ಪನ್ನಗಳ ಸರಬರಾಜಿನಲ್ಲಿ ಹಾಗೂ ಹಾಲು ಖರೀದಿಯಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಎಂದಿನಂತೆ ಸರಬರಾಜು ಇರುತ್ತದೆ ಎಂದು ಮಾಧ್ಯಮದ ಗಮನಕ್ಕೆ ತರಲಾಗುತ್ತಿದೆ. ಒಂದು ತಾತ್ಕಾಲಿಕವಾಗಿ ರೈತರ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಹೋರಾಟವನ್ನು ಮುಂದೂಡಿ ದಿನಾಂಕ ಫೆಬ್ರವರಿ 1ರಿಂದ ನಂದಿನಿ ಉತ್ಪನ್ನಗಳ ಸರಬರಾಜಿನಲ್ಲಿ ಹಾಗೂ ಹಾಲು ಖರೀದಿಯಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಎಂದಿನಂತೆ ಸರಬರಾಜು ಇರುತ್ತದೆ ಎಂದು ಮಾಧ್ಯಮದ ಗಮನಕ್ಕೆ ತರಲಾಗುತ್ತಿದೆ. ಒಂದು ತಾತ್ಕಾಲಿಕವಾಗಿ ರೈತರ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಹೋರಾಟವನ್ನು ಮುಂದೂಡಿ ದಿನಾಂಕ ಕೆಎಂಎಫ್ ನೌಕರರ ಸಂಘ ಮುಷ್ಕರವನ್ನ ಮುಂದೂಡಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಾಳೆ ಹಾಲು ಮೊಸರು ಪೂರೈಕೆಯಲ್ಲಿ ವ್ಯತ್ಯಯ ಇರೋದಿಲ್ಲ. ಫೆಬ್ರವರಿ 7ರವರೆಗೆ ಗಡುವನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ 7ನೇ ವೇತನ ಆಯೋಗದ ಪ್ರಕಾರ ವೇತನಕ್ಕೆ ಬೇಡಿಕೆಯನ್ನ ಇಟ್ಟುಕೊಂಡು ಅದನ್ನು ಈಡೇರಿಕೆಗೆ 3 ದಿನ ಸಮಯಾವಕಾಶವನ್ನ ಕೆಎಂಎಫ್ ಆಡಳಿತ ಮಂಡಳಿ ಕೇಳಿದೆ. ಸೊ ಹಾಗಾಗಿ 7 ದಿನಗಳ ಕಾಲಾವಕಾಶವನ್ನ ಕೊಟ್ಟಂತ ಕೆಎಂಎಫ್ ಅಧಿಕಾರಿಗಳ ಸಂಘ ನಾಳೆ ಹಾಲು ಮೊಸರಲ್ಲಿ ಅದರ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಇರೋದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ವೀರೇಶ್, ನಾಳೆ ಹಾಲು ಮೊಸರು ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ ಅಂತಿತ್ತು, ಮುಷ್ಕರ ಕೈಗೊಳ್ತಾರೆ ಅಂತಿತ್ತು. ಈಗ 7 ದಿನಗಳ ಕಾಲ ಅವಕಾಶವನ್ನ ಕೊಟ್ಟಿದ್ದಾರೆ. ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ ಬಾಬು, ಎಲ್ಲೇ ಒಂದ್ ಕಡೆ ಗೊಂದಲ ಇತ್ತು ಜನಸಾಮಾನ್ಯರಿಗೆ. ಯಾಕಂದ್ರೆ ದಿನಬಳಕೆ ವಸ್ತುಗಳಂದ್ರೆ ಅದು ಹಾಲು ಮೊಸರು ಬೆಳಗ್ಗೆ ಅಂದ್ರೆ ಬೇಕಾಗುತ್ತೆ. ಹೀಗಾಗಿ ಒಂದ್ ಕಡೆ ನೌಕರರು ಸಹ ಬೆಳಗ್ಗೆ ನಾವು ಮುಷ್ಕರ ಮಾಡ್ತೀವಿ ನಾಳೆ ಅಂತ ಕಡೆ ಒಂದ್ ಕಡೆ ಒತ್ತಾಯ ಆಕ್ರೋಶ ಹೊರಹಾಕಿದ್ರು ಕೆಎಂಎಫ್ ವಿರುದ್ಧ. ಇದೀಗ ಕೆಎಂಎಫ್ MD ಜೊತೆ ಸಭೆ ಆಗಿದೆ. ಸಭೆಯಲ್ಲಿ ಸಹ ಒಂದ್ ಕಡೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಒಂದ್ ಕಡೆ ಕೆಎಂಎಫ್ MD 3 ದಿನ ಒಂದು ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು. 3 ದಿನ ಬೇಡ 7 ದಿನ ತಗೊಳ್ಳಿ, ನಮಗೆ 7ನೇ ವೇತನ ಆಯೋಗ ಆಗ್ಲೇಬೇಕಂತ ಅಧಿಕಾರಿಗಳು ಪಟ್ಟು ಹಿಡಿದ್ದಾರೆ, ನೌಕರು ಪಟ್ಟು ಹಿಡಿದ್ದಾರೆ. ಹೀಗಾಗಿ 7 ದಿನ ನಂತರ ಮತ್ತೆ ಏನಾಗುತ್ತೆ ಗೊತ್ತಿಲ್ಲ. ಅಷ್ಟರ ಒಳಗೆ ಏನಾದ್ರೂ 7ನೇ ವೇತನ ಆಯೋಗ ಈಗ ಕೆಎಂಎಫ್ ಆಡಳಿತ ಮಂಡಳಿ ಅಷ್ಟು ಅಂದ್ರೆ ನೌಕರು ಯಾವ ರೀತಿ ಪ್ರತಿಭಟನೆ ಮಾಡಲ್ಲ. ಬಟ್ ನಾಳೆ ಎಂದಿನಂತೆ ಹಾಲು ಮೊಸರು ಸಿಗಲಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ತಾತ್ಕಾಲಿಕವಾಗಿ ರೈತರ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಹೋರಾಟವನ್ನು ಮುಂದೂಡಿ ದಿನಾಂಕ ಫೆಬ್ರವರಿ 1ರಿಂದ ನಂದಿನಿ ಉತ್ಪನ್ನಗಳ ಸರಬರಾಜಿನಲ್ಲಿ ಹಾಗೂ ಹಾಲು ಖರೀದಿಯಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಎಂದಿನಂತೆ ಸರಬರಾಜು ಇರುತ್ತದೆ ಎಂದು ಮಾಧ್ಯಮದ ಗಮನಕ್ಕೆ ತರಲಾಗುತ್ತಿದೆ. ಒಂದು ತಾತ್ಕಾಲಿಕವಾಗಿ ರೈತರ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಹೋರಾಟವನ್ನು ಮುಂದೂಡಿ ದಿನಾಂಕ ಫೆಬ್ರವರಿ 1ರಿಂದ ನಂದಿನಿ ಉತ್ಪನ್ನಗಳ ಸರಬರಾಜಿನಲ್ಲಿ ಹಾಗೂ ಹಾಲು ಖರೀದಿಯಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಎಂದಿನಂತೆ ಸರಬರಾಜು ಇರುತ್ತದೆ ಎಂದು ಮಾಧ್ಯಮದ ಗಮನಕ್ಕೆ ತರಲಾಗುತ್ತಿದೆ. ಒಂದು ತಾತ್ಕಾಲಿಕವಾಗಿ ರೈತರ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಹೋರಾಟವನ್ನು ಮುಂದೂಡಿ ದಿನಾಂಕ ಫೆಬ್ರವರಿ 1ರಿಂದ ನಂದಿನಿ ಉತ್ಪನ್ನಗಳ ಸರಬರಾಜಿನಲ್ಲಿ ಹಾಗೂ ಹಾಲು ಖರೀದಿಯಲ್ಲಿ ಯಾವುದೇ ತೊಂದರೆ ಇಲ್ಲದಂತೆ ಎಂದಿನಂತೆ ಸರಬರಾಜು ಇರುತ್ತದೆ ಎಂದು ಮಾಧ್ಯಮದ ಗಮನಕ್ಕೆ ತರಲಾಗುತ್ತಿದೆ. ಒಂದು ತಾತ್ಕಾಲಿಕವಾಗಿ ರೈತರ ಹಾಗೂ ಗ್ರಾಹಕರ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಹೋರಾಟವನ್ನು ಮುಂದೂಡಿ ದಿನಾಂಕ